ಒಂದು ತಲೆಮಾರಿನ ಹಿಂದ ಒಂದು ಸರಳವಾದ ನಿರೀಕ್ಷೆ ಇತ್ತು. ನೀವು ಓದ್ತೀರಿ, ಜಾಬಿಗೆ ಹೋಗ್ತೀರಿ, ಎಲ್ಲಿ ಜಾಬ್ ಮಾಡ್ತೀರಿ ಅಲ್ಲೇ ಇರ್ತೀರಿ. ಆಮೇಲೆ ನೀವು ನಿಮ್ಮ ಸಂಸಾರ ಅದ ವ್ಯವಸ್ಥೆ ಒಳಗ ಬೆಳೀತದ. ನಿಮಗಿಷ್ಟ, ಜನರಿಗಿಷ್ಟ ಅನ್ನೋ ಕಾರಣಕ್ಕಲ್ಲ, ಆದ್ರೆ ಆಗಿನ ಕಾಲದಾಗ ವೃತ್ತಿ ಜೀವನ ಹಂಗ ಇರ್ತಿತ್ತು. ಒಂದ ಕಂಪನಿ, ಒಂದ ಏಣಿ, ಒಂದ ದಿಕ್ಕು. ನೀವು ಅಲ್ಲಿ ಜಾಸ್ತಿ ಟೈಮ್ ಉಳಿದ್ರ ಆ ವ್ಯವಸ್ಥೆನ ನಿಮ್ಮನ್ನ ನೋಡ್ಕೊಳ್ತಿತ್ತು. ಆ ಕಂಪನಿ, ಆ ಊರು, ನಿಮ್ಮ ನೆರೆ ಹೊರೆಯವರು ಎಲ್ಲರೂ ನಿಮ್ಮ ಜೀವನದ ಒಂದು ಪಾರ್ಟ್ ಆಗ್ಬಿಡ್ತಿತ್ತು. ಅದ್ರೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ರಿ. ಇವತ್ತಿನ ಪರಿಸ್ಥಿತಿ ನೋಡ್ರಿ. ಜನ ಕಂಪ್ನಿಗಳನ್ನ ಬದಲಾಯಿಸ್ತಾರ, ತಮ್ಮ ರೋಲ್ಗಳನ್ನ ಬದಲಾಯಿಸ್ತಾರ, ಇಂಡಸ್ಟ್ರಿಗಳನ್ನ ಬದಲಾಯಿಸ್ತಾರ, ಇನ್ನು ಕೆಲವೊಂದ್ಸರ್ತಿ ಸಂಪೂರ್ಣವಾದ ದಿಕ್ಕನ್ನ ಬದಲಾಯಿಸ್ತಾರ. ಒಂದು ಕಾಲದಾಗ ಯಾವ್ದನ್ನ ಇನ್ಸ್ಟೆಬಿಲಿಟಿ ಅಂತಿದ್ರು, ಅಸ್ಥಿರತೆ ಅಂತಿದ್ರು, ಇವತ್ತ ಅದು ಸಹಜ ಆಗ್ಬಿಟ್ಟದ. ಈ ಬದಲಾವಣೆ ಹಂಗ ಸುಮ್ಮನೆ ನಡೆದಿದ್ದಲ್ಲ, ಇದಕ್ಕೊಂದು ಹೆಸರದ. ಇದನ್ನ ಬೌಂಡರಿ ಲೆಸ್ ಕರಿಯರ್, ಗಡಿ ಇಲ್ಲದ ವೃತ್ತಿ ಜೀವನ ಅಂತ ಕರೀತಾರ. ಇವತ್ತಿನ ವಿಡಿಯೋದಾಗ ಇದ್ರ ಬಗ್ಗೆ ಮಾತಾಡೋಣ. ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಬೌಂಡ್ರಿ ಲೆಸ್ ಕರಿಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ 1996 ಒಳಗ ಮೈಕಲ್ ಬಿ ಆರ್ಥರ್ ಆಮೇಲೆ ಡೆನಿಸ್ ಎಂ ರೂಸೋ ಅವರು ಪರಿಚಯಿಸ್ತಾರ. ವೃತ್ತಿ ಜೀವನ ಹೆಂಗ ಬದಲಾಗ್ತವ ಅಂತ ಹೇಳಿ ಅವರು ಸ್ಟಡಿ ಮಾಡ್ತಿರ್ತಾರ. ಆ ಸ್ಟಡಿ ಮಾಡ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಅವರು ಗಮನಿಸ್ತಾರ. ಟ್ರೆಡಿಷನಲ್ ಕರಿಯರ್ ಮಾಡೆಲ್ ವರ್ಕ್ ಆಗ್ತಾ ಇರಲಿಲ್ಲ. ಕಂಪನಿಗಳು ರೀಸ್ಟ್ರಕ್ಚರ್, ಮರು ಸಂಘಟಿತ ಆಗ್ತಿದ್ವು. ಗ್ಲೋಬಲ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇತ್ತು. ಟೆಕ್ನಾಲಜಿ ಕೆಲಸ ಮಾಡುವ ವಿಧಾನವನ್ನ ಬದಲಾಯಿಸ್ತಾ ಇತ್ತು. ಇದರ ರಿಸಲ್ಟ್ ಆಗಿ ಲಾಂಗ್ ಟರ್ಮ್ ಆದ, ಸ್ಟೇಬಲ್ ಆದ ಉದ್ಯೋಗಗಳು ಕಡಿಮೆ ಆಗ್ತಾ ಬರ್ತಾವ. ಹಂಗಾಗಿ ಇವರಿಬ್ರು ವೃತ್ತಿ ಜೀವನವನ್ನ ನೋಡುವುದು ಒಂದು ಹೊಸ ದೃಷ್ಟಿಕೋನವನ್ನ ಜಗತ್ತಿಗೆ ನೀಡ್ತಾರ. ನಿಮ್ಮ ಕರಿಯರ್ ಬರೀ ಒಂದು ಕಂಪನಿಗೆ ಸೀಮಿತ ಆಗಿರ್ಬೇಕಾಗಿಲ್ಲ. ಅದು ಬೌಂಡ್ರಿಯನ್ನ, ಗಡಿಯನ್ನ ಮೀರಿ ಸಾಕ್ತದ. ಕಂಪನಿಗಳಿಂದ ಆಚೆ, ರೋಲ್ಗಳಿಂದ ಆಚೆ, ಅಥವಾ ಇವನ್ ಇಂಡಸ್ಟ್ರಿಗಳಿಂದ ಆಚೆ. ಇದರ ಮುಖ್ಯ ಆಲೋಚನೆ. ಇದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಟ್ರೆಡಿಷನಲ್ ಕರಿಯರ್ ಒಂದು ಬಿಲ್ಡಿಂಗ್ ಇದ್ದಂಗ. ನೀವು ಆ ಬಿಲ್ಡಿಂಗ್ ಎಂಟರ್ ಮಾಡ್ಬೇಕು ಅಂದ್ರ ಗ್ರೌಂಡ್ ಫ್ಲೋರ್ ಇಂದ ಒಳಗಡೆ ಹೋಗ್ತೀರಿ, ಆಮೇಲೆ ಫಸ್ಟ್ ಫ್ಲೋರಿಗೆ ಹತ್ತಿರಿ, ಸೆಕೆಂಡ್ ಫ್ಲೋರಿಗೆ ಹತ್ತಿರಿ, ಹಂಗ ಏಣಿ ಏರ್ಕೋತ ಆ ಬಿಲ್ಡಿಂಗ್ ಒಳಗನೆ ಇರ್ತೀರಿ. ಆದ್ರೆ ಬೌಂಡ್ರಿ ಲೆಸ್ ಕರಿಯರ್ ಹೆಂಗ್ ವರ್ಕ್ ಆಗ್ತದಂದ್ರ ಒಂದು ನೆಟ್ವರ್ಕ್ ತರ ವರ್ಕ್ ಆಗ್ತದ. ನೀವು ಬೇರೆ ಕಡೆ ಚಲಿಸ್ತೀರಿ, ದಿಕ್ಕುಗಳನ್ನ ಬದಲಿಸ್ತೀರಿ, ಬೇರೆ ಬೇರೆ ಅನುಭವಗಳನ್ನ ಜೋಡಿಸ್ತೀರಿ. ಇಲ್ಲಿ ಬೆಳವಣಿಗೆ ಬರೀ ಮೇಲ್ಮುಖವಾಗಿರುವುದಿಲ್ಲ, ಅದು ಎಲ್ಲಾ ದಿಕ್ಕುಗಳಲ್ಲೂ ಹರಡಿರ್ತದ. ನೀವು ಹಿಂದಿನ ಕಾಲದಾಗ ನೋಡಿದ್ರ ನಿಮ್ಮ ಕರಿಯರ್ ಅನ್ನ ನಿಮ್ಮ ಕಂಪನಿ ರೂಪಿಸ್ತಿತ್ತು. ಇವತ್ತ ನಿಮ್ಮ ಕರಿಯರ್ ಅಪಾರ್ಚುನಿಟಿಗಳ ನಡುವೆ ನೀವೆಷ್ಟು ಸಾಮರ್ಥ್ಯದಿಂದ ಚಲಿಸ್ತೀರಿ ಅದರ ಮೇಲೆ ರೂಪಿತ ಆಗ್ತದ. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ನೀವು ನಿಮ್ ಜೊತೆ ಏನ್ ತಗೊಂಡ್ ಬಂದಿರಿ, ಬೇರೆ ಬೇರೆ ಕೆಲಸಕ್ಕೆ ಏನೇನು ತಗೊಂಡ್ ಹೋಗ್ತೀರಿ ಅನ್ನೋದು ಮುಖ್ಯ ಆಗ್ತದ. ಉದಾಹರಣೆಗೆ ನಿಮ್ಮ ಕೌಶಲ್ಯಗಳು, ಅನುಭವ, ಹೆಸರು, ಸಂಪರ್ಕ, ನಿಮ್ಮ ಗುರುತು ಇವ ನಿಮ್ಮ ನಿಜವಾದ ಆಸ್ತಿಗಳಾಗಿರ್ತಾವ. ಈ ಸಿದ್ಧಾಂತವನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡಿದಾಗ ಆರ್ಥರ್ ಮತ್ತು ರೂಸೋ ಎರಡು ರೀತಿ ಚಲನೆ, ಮೂವ್ಮೆಂಟ್ ಅನ್ನ ವಿವರಿಸ್ತಾರ. ಮೊದಲೇದ್ದು ದೈಹಿಕ ಚಲನಶೀಲತೆ, ಫಿಸಿಕಲ್ ಮೊಬಿಲಿಟಿ. ಇದನ್ನ ನೀವು ಫಿಸಿಕಲ್ ಆಗಿ ಕಂಪನಿ ಬದಲಿಸುವುದರ ಮುಖಾಂತರ, ಕೆಲಸ ಬದಲಿಸುವುದರ ಮುಖಾಂತರ, ಸ್ಥಳವನ್ನ ಬದಲಿಸುವ ಮುಖಾಂತರ ಮಾಡಬಹುದು. ಇದು ಹೊರಗಡೆ ಕ್ಲಿಯರ್ ಆಗಿ ಕಾಣಿಸ್ತದ. ಎರಡನೇದ್ದು ಮಾನಸಿಕ ಚಲನಶೀಲತೆ, ಸೈಕಾಲಜಿಕಲ್ ಮೊಬಿಲಿಟಿ. ಇದೇನಂದ್ರೆ ಹೊಸ ಹೊಸ ಅಪಾರ್ಚುನಿಟಿಗಳಿಗೆ ಓಪನ್ ಆಗಿರೋದು. ಮೆಂಟಲಿ ನೀವು ಬರೀ ಒಂದು ಐಡೆಂಟಿಟಿ, ಒಂದು ಗುರುತಿಗೆ ಮಾತ್ರ ಸೀಮಿತವಾಗದಿರುವುದು. ಇದು ನೋಡ್ಲಿಕ್ಕೆ ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಇದು ಜಾಸ್ತಿ ಪವರ್ಫುಲ್ ಆಗಿದೆ. ಯಾಕಂದ್ರೆ ಇದು ನಿಮ್ಮ ಒಳಗನೆ ನಡೀತದ. ನೀವು ಯಾವ್ದೇ ಕೆಲಸದಾಗಿದ್ರು ಬೌಂಡ್ರಿ ಇರ್ಲಾರ್ದನ ಯೋಚಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ನೀವು ಬೇರೆ ಬೇರೆ ರೀತಿ ಕೆಲಸ ಮಾಡಬಹುದು, ನಿಮ್ಮ ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಆದ್ರೆ ಇದರ ಅರ್ಥ ಬರೀ ಕೆಲಸ ಬದಲು ಮಾಡ್ತಾನೆ ಇರಬೇಕು ಅಂತಲ್ಲ. ಮೇನ್ ಪಾಯಿಂಟ್ ಇದ್ರೊಳಗ ನಿಮ್ಮ ವೃತ್ತಿ ಜೀವನ, ನಿಮ್ಮ ಕರಿಯರ್ ಒಂದ ಬೌಂಡ್ರಿಗೆ ಸೀಮಿತ ಆಗಬೇಕು ಅಂತ ಅವಶ್ಯ ಇಲ್ಲ. ನೀವೇನೇನ್ ಮಾಡ್ಲಿಕ್ಕೆ ಕೆಪೇಬಲ್ ಆಗಿರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಕರಿಯರ್ ಎಕ್ಸ್ಪ್ಯಾಂಡ್ ಆಗ್ತದ. ಹಿಂದಿನ ಕಾಲದಾಗ ಕಂಪನಿಗಳು ಜಾಬ್ ಕೊಡ್ತಿದ್ವು, ಅದಕ್ಕೆ ಬದಲಾಗಿ ವರ್ಕರ್ಸು ನಿಷ್ಠೆಯನ್ನ ಕೊಡ್ತಿದ್ರು. ಅಂದ್ರೆ ನಿಷ್ಠೆಯಿಂದ ನಾನು ಈ ಕಂಪನಿ ಜೊತೆ ಕೆಲಸ ಮಾಡ್ತೀನಿ, ಬಹಳಷ್ಟು ವರ್ಷ ಕೆಲಸ ಮಾಡ್ತೀನಿ ಅಂತ ಒಂದು ಅನ್ರಿಟನ್ ಪ್ರಾಮಿಸ್ ಕೊಡ್ತಿದ್ರು. ಆದ್ರೆ ಈಗ ಆ ಎಕ್ಸ್ಚೇಂಜ್ ಬದಲಾಗಿದೆ. ಯಾವ್ದ ಕಂಪನಿಗಳು ನಿಮಗೆ ದೀರ್ಘಕಾಲದ ಭದ್ರತೆ ಅದನ್ನ ಖಾತ್ರಿ ಪಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ಆ ಕಂಪನಿ ಒಳಗ ಕೆಲಸ ಮಾಡೋರು ಕೂಡ ಆ ಕಂಪನಿ ಮೇಲೆ ಡಿಪೆಂಡ್ ಆಗ್ಲಿಕ್ಕೂ ಸಾಧ್ಯ ಆಗುದಿಲ್ಲ.
ಸೊ ಇದರಿಂದ ಜವಾಬ್ದಾರಿ ಯಾರ ಮೇಲೆ ಹೆಚ್ಚಾಗ್ತದ? ಕೆಲಸ ಮಾಡೋರ್ ಮೇಲೆ. ನೀವು ಬರೀ ಒಂದ ಕೆಲಸ ಒಂದ ಕಂಪನಿ ಒಳಗ ಮಾಡ್ತಾ ಇದ್ರ ಆ ಕಂಪನಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ರ ನಿಮ್ಗ ಬೇರೆ ಆಪ್ಷನ್ ಇಲ್ದ ಹೋದಂಗ ಆಗ್ತದ. ಬಹುಶಃ ನಿಮ್ಮ ಉದ್ಯೋಗಾರ್ಹತೆ ಬರೀ ಒಂದ ಕಂಪನಿ ಒಂದ ಕೆಲಸಕ್ಕ ಸೀಮಿತ ಆಗಿರಬಹುದು. ಆದ್ರೆ ನೀವು ಚೆಕ್ ಮಾಡಿ ನೋಡಿದಾಗ ನಿಮ್ಮ ಕೌಶಲ್ಯಗಳು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಬಹುದೇನೋ ಅಂತ ಹೇಳಿ, ನಿಮ್ಮ ಅನುಭವಗಳನ್ನ ಬೇರೆ ಕಡೆ ಬಳಸಬಹುದು ಅಂತ ಹೇಳಿ ನೀವು ಚೆಕ್ ಮಾಡಿ ನೋಡಿದಾಗ, ಬೇರೆ ಬೇರೆ ಕಡೆ ನಿಮ್ಮ ಮೌಲ್ಯವನ್ನ ಕೊಡಬಹುದು ಅಂತ ಹೇಳಿ ನೀವು ಕಾನ್ಫಿಡೆಂಟ್ ಇದ್ದಾಗ ನೀವು ಬೌಂಡ್ರಿ ಲೆಸ್ ಆಗಿರ್ತೀರಿ. ನೀವು ಯಾವುದೋ ಒಂದು ಕೆಲಸದ ಮೇಲೆ ಅಥವಾ ಒಂದು ಕಂಪನಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆದ್ರೆ ನಿಮ್ಮ ಹತ್ರ ಕೌಶಲ್ಯಗಳು, ಓಪನ್ನೆಸ್ ಇವೆಲ್ಲ ಇರದೇ ಹೋದ್ರ ಅದ ಚೌಕಟ್ಟಿನೊಳಗ ಕೆಲಸ ಮಾಡ್ಬೇಕಾಗ್ತದ. ಈ ಕಾನ್ಸೆಪ್ಟ್ ಅನ್ನ ನೀವು ಪರ್ಯಾಯ ವೃತ್ತಿಗಳಿಗೆ ಹೋಲಿಸಿ ನೋಡಿದಾಗ ಹೆಚ್ಚಿನ ಪರ್ಯಾಯ ಹಾದಿಗಳು ಗಡಿ ಇಲ್ದೇನೆ ಇರ್ತಾವ. ಒಬ್ಬ ಡಿಸೈನರ್ ಬೇರೆ ಬೇರೆ ಇಂಡಸ್ಟ್ರಿ ಒಳಗ ಕೆಲಸ ಮಾಡ್ತಿರ್ತಾನ. ಒಬ್ಬ ಕನ್ಸಲ್ಟೆಂಟ್ ಬೇರೆ ಬೇರೆ ಕಸ್ಟಮರ್ ಪ್ರೊಫೈಲ್ ಜೊತೆ ಕೆಲಸ ಮಾಡ್ತಿರ್ತಾನ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಒಳಗ ಕೆಲಸ ಮಾಡ್ತಿರ್ತಾನ. ಅವ್ರು ಒಂದು ಚೌಕಟ್ಟಿಗೆ ಬದ್ಧರಾಗಿರುವುದಿಲ್ಲ. ಅವ್ರ ಕೆಲಸ ಎಲ್ಲಾ ಕಡೆ ಸಾಕ್ತದ. ಹಂಗಾಗಿನ ಈ ವೃತ್ತಿಗಳು ಆರಂಭದೊಳಗ ಅನಿಶ್ಚಿತವಾಗಿ ಕಾಣಿಸ್ತಾವ. ಯಾಕಂದ್ರೆ ಅಲ್ಲಿ ಯಾವುದೇ ನಿಗದಿತ ಹಾದಿ ಇರುವುದಿಲ್ಲ. ಆದ್ರ ಕಾಲಕ್ರಮೇಣ ಅವು ಜಾಸ್ತಿ ಹೊಂದಿಕೊಳ್ಳುವಂಗ ಆಗ್ತಾವ. ಸೊ ಇಲ್ಲಿ ಬೌಂಡ್ರಿ ಲೆಸ್ ಕರಿಯರ್ ಹೇಳೋ ಒಂದು ಮುಖ್ಯ ಪಾಯಿಂಟ್ ಅಂದ್ರ, ನಿಮ್ಮ ಹತ್ರ ಟ್ರಾನ್ಸ್ಫರೇಬಲ್ ವ್ಯಾಲ್ಯೂ ಇತ್ತು ಅಂದ್ರ, ವರ್ಗಾಯಿಸಬಹುದಾದ ಮೌಲ್ಯ, ನೀವು ಎಲ್ಲಾ ಕಡೆ ಸೆಟ್ ಆಗಬಹುದು. ಇದು ಬರೀ ಒಂದು ಹುದ್ದೆಗೆ, ಒಂದು ಕೆಲಸಕ್ಕ ಅಥವಾ ಒಂದು ಕಂಪನಿ, ಒಂದು ಸ್ಥಳಕ್ಕ ಸೀಮಿತ ಆಗಿರುವುದಿಲ್ಲ. ಆದ್ರೆ ನೀವು ಏನೇನು ಮಾಡಬಹುದು ಅಷ್ಟೆಲ್ಲಾ ಅಪಾರ್ಚುನಿಟಿಗಳನ್ನ ನಿಮ್ ಮುಂದೆ ತೆರೆದಿಟ್ಟು ನಿಮ್ಮ ಬೆಳವಣಿಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಇಡುವಂಗ ಮಾಡ್ತದ. ಹಿಂಗಾಗಿ ನೀವು ನಾನು ಎಲ್ಲಿ ಕೆಲಸ ಮಾಡಬಹುದು ಅಂತ ಕೇಳ್ಕೋಬೇಡ್ರಿ. ನಾನು ಎಲ್ಲಿಗೆ ಹೋದ್ರೂ ನನ್ನ ಜೊತೆ ಏನ್ ತಗೊಂಡು ಹೋಗ್ಬಹುದು, ಯಾವ ಮೌಲ್ಯವನ್ನ ಕೊಡಬಹುದು ಅದನ್ನ ಕೇಳ್ರಿ. ನೀವಿನ್ನೂ ಕಾಲೇಜ್ ಒಳಗ ಕಲಿತಾ ಇದ್ರ ನಾ ಯಾವ ಕೆಲಸ ಆರಿಸ್ಕೋಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಈಗಿನ ಕಾಲದಾಗ ಕೆಲಸಗಳ ಬದಲಾಗ್ಯಾವ, ಉದ್ಯಮಗಳ ಬದಲಾಗ್ಯಾವ. ಸೊ ಹಿಂಗಾಗಿ ನೀವು ನಿಮ್ಮನ್ನ ಕೇಳ್ಕೊಳ್ಳೋ ಪ್ರಶ್ನೆ ಅಂದ್ರ, ನಾನು ಹಿಂದಿರೋ ಒಂದು ಕೆಲಸದ ಸಂಬಂಧ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ, ಆದ್ರೆ ಆ ಕೆಲಸ ಈಗಿಲ್ಲ ಅಥವಾ ಅದು ಬದಲಾಗ್ಯದ, ಅದಕ್ಕೆ ತಕ್ಕಂಗ ನಾನು ಬದಲಾಗಬಹುದೇನೋ, ಅದಕ್ಕೆ ತಕ್ಕಂಗ ನಾನು ನನ್ನ ಸ್ಕಿಲ್ಗಳನ್ನ ಬೆಳೆಸ್ಕೋಬಹುದೇನೋ ಅಂತ ನೀವು ಕೇಳ್ಕೋಬೇಕು. ಈ ಮೆಂಟಾಲಿಟಿ ನಿಮಗಿದ್ರ ಇದ ನಿಮ್ಗ ಸ್ಟೆಬಿಲಿಟಿಯನ್ನ ಕೊಡ್ತದ. ಸೊ ಕೊನೆಯದಾಗ ಹೇಳ್ಬೇಕಂದ್ರ, ಒಂದ ಕಡೆ ಕೆಲಸ ಮಾಡೋದು, ಒಂದ ಸ್ಥಳದಾಗಿರೋದು ಅದು ಬರೀ ನಿಮ್ಗೊಂದು ಹಾದಿ ತೋರಿಸ್ತಿತ್ತು. ಆದ್ರೀಗ ಹೊಸ ಮಾದರಿ ಒಂದು ಜವಾಬ್ದಾರಿಯನ್ನ ಕೊಡ್ತದ. ಹಿಂದಿನ ಕಾಲದಾಗ ಒಂದು ಸಿಸ್ಟಮ್ ನಿಮ್ಮನ್ನ ಕರ್ಕೊಂಡು ಹೋಗ್ತಿತ್ತು. ಈಗ ನಿಮ್ಮ ಕರಿಯರ್ ಅನ್ನ ನೀವೇ ಹೊತ್ಕೊಂಡು ಸಾಗ್ಬೇಕಾಗ್ತದ. ಬೇರೆ ಬೇರೆ ಪಾತ್ರದೊಳಗ, ಬೇರೆ ಬೇರೆ ಉದ್ಯಮದೊಳಗ, ಬೇರೆ ಬೇರೆ ಟೈಮ್ ಒಳಗ. ಹಿಂಗಾಗಿ ನಿಮ್ಮ ಗುರಿ ಸರಿಯಾದ ಜಾಗವನ್ನ ಹುಡುಕೋಬೇಕು ಅಂತಿರಬಾರ್ದು. ನಿಮ್ಮ ಗುರಿ ನಿಮ್ಮ ಮೌಲ್ಯವನ್ನ ಕಳೆದುಕೊಳ್ಳದ, ಎಲ್ಲಿ ಬೇಕಾದರೂ ಸಾಗಬಲ್ಲ ವ್ಯಕ್ತಿಯಾಗಿರೋದು, ಅದು ಆಗ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.